ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. ಲಿಂಗವಂತ ಕಾಯಕ ಸಂಜೀವಿನಿ ಪತ್ತಿನ ಸಹಕಾರ ಸಂಘ ನಿಯಮಿತ ಇಲ್ಕಲ್ ಈ ಒಂದು ಸಂಘದ ಆಡಳಿತ ಮಂಡಳಿ ಚುನಾವಣೆ ತದನಂತರ ಈ ಒಂದು ಪದಾಧಿಕಾರಿಗಳ ಚುನಾವಣೆ ಪ್ರಕ್ರಿಯೆಯನ್ನು ಜರುಗಿಸುವುದಕ್ಕಾಗಿ ನಾನು ರಾಜೀವ್ ನಾಗೇಶ್ ಗೆಡ್ಡಿ ಸಹಕಾರ ಸಂಘದ ಹಿರಿಯ ನಿರೀಕ್ಷಕರು ಈ ಒಂದು ಚುನಾವಣೆ ಪ್ರಕ್ರಿಯೆಯನ್ನು ಜರುಗಿಸುವುದಕ್ಕಾಗಿ ರಿಟರ್ನಿಂಗ್ ಆಫೀಸರ್ ಎಂದು ನೇಮಕ ಮಾಡಿದ ಪ್ರಯುಕ್ತ ಈ ಒಂದು ಸಂಘದ ಆಡಳಿತ ಮಂಡಳಿ ಚುನಾವಣೆಯನ್ನ ಜರುಗಿಸಲಾಗಿ 13 ಜನ ನಿರ್ದೇಶಕರು ಆಯ್ಕೆಯಾಗಿರುತ್ತಾರೆ. ಈ ಒಂದು ನಿರ್ದೇಶಕರ ಕ್ಷೇತ್ರವರು ಆಯ್ಕೆಯಾಗಿರುವ ಬಗ್ಗೆ ನಾನು ಈಗ ಘೋಷಣೆಯನ್ನು ಮಾಡ್ತಾ ಇದ್ದೇನೆ. ಪಾಟೀಲ್ ಗುರುಸಿದ್ದಪ್ಪ ಗೌಡ ಬಸನಗೌಡ ಇವರು ಸಾಮಾನ್ಯ ಕ್ಷೇತ್ರದಿಂದ, ಪಾಟೀಲ್ ವಿಶ್ವನಾಥ ವೀರಭದ್ರಗೌಡ ಇವರು ಸಾಮಾನ್ಯ ಕ್ಷೇತ್ರದಿಂದ, ಪಾಟೀಲ್ ಶರಣ ಬಸನಗೌಡ ಮಲ್ಲೇಶ್ಗೌಡ ಸಾಮಾನ್ಯ ಕ್ಷೇತ್ರದಿಂದ, ಶಿವಬಲ್ಲ ಶಂಕರ್ ಗೆದ್ದಪ್ಪ ಇವರು ಸಾಮಾನ್ಯ ಕ್ಷೇತ್ರದಿಂದ, ಜಾಲಿಹಾಳ್ ಬಸವರಾಜ್ ಶಿವಪ್ಪ ಇವರು ಸಾಮಾನ್ಯ ಕ್ಷೇತ್ರದಿಂದ, ಬಂಸಾಗರ್ ಮಲ್ಲಪ್ಪ ರಾಮಪ್ಪ ಇವರು ಸಾಮಾನ್ಯ ಕ್ಷೇತ್ರದಿಂದ, ಕಾಟಚ್ಚಿಯವರು ಮಹೇಶ್ ಸಂಗಪ್ಪ ಇವರು ಸಾಮಾನ್ಯ ಕ್ಷೇತ್ರದಿಂದ, ಚಟ್ಟೇರ್ ಕವಿತಾ ಮಹಂತೇಶ್ ಇವರು ಸಾಮಾನ್ಯ ಕ್ಷೇತ್ರದಿಂದ, ಬಂಡರ್ಗಲ್ ಸುರೇಶ್ ಕೂಲೆಪ್ಪ ಇವರು ಸಾಮಾನ್ಯ ಕ್ಷೇತ್ರದಿಂದ ಆಯ್ಕೆಯಾಗಿರುತ್ತಾರೆ. ಅದೇ ರೀತಿ ಪಾಟೀಲ್ ಶಶಿಕಲಾ ವಿಶ್ವನಾಥ್ ಇವರು ಹಿಂದುಳಿದ ಬ ವರ್ಗದ ಕ್ಷೇತ್ರದಿಂದ, ಶೆಟ್ಟರ್ ಪಾರ್ವತಿ ಶರಣಪ್ಪ ಇವರು ಮಹಿಳಾ ಕ್ಷೇತ್ರದಿಂದ, ಹರ್ತಿ ನಂದಿನಿ ಮಹಾಂತೇಶ್ ಇವರು ಮಹಿಳಾ ಕ್ಷೇತ್ರದಿಂದ, ಪೂಜಾರಿ ದುರ್ಗಪ್ಪ ನರಸಪ್ಪ ಇವರು ಪರಿಶಿಷ್ಟ ಜಾತಿ ಕ್ಷೇತ್ರದಿಂದ ಆಯ್ಕೆಯಾಗಿರುತ್ತಾರೆ. ಈ ಎಲ್ಲ ನಿರ್ದೇಶಕ ಮಂಡಳಿಗೆ ನಾನು ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಆಡಳಿತ ಮಂಡಳಿ ಅವಿರೋಧವಾಗಿ ಆಯ್ಕೆ ಆದ ನಂತರ ತತ್ಪರಿಣಾಮವಾಗಿ ಈ ಒಂದು ಸಂಘದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನವನ್ನು ಈ ಒಂದು ಪ್ರಕ್ರಿಯೆಯನ್ನು ಜರುಗಿಸಲಾಯಿತು. ಇವತ್ತಿನ ಈ ಒಂದು ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರವನ್ನು ಸಲ್ಲಿಸತಕ್ಕಂಥ ಅಭ್ಯರ್ಥಿಗಳ ವಿವರಗಳನ್ನು ನಾನು ಹೇಳ್ತಾ ಇದ್ದೇನೆ. ಅಧ್ಯಕ್ಷ ಸ್ಥಾನಕ್ಕೆ ಶ್ರೀ ಪಾಟೀಲ್ ವಿಶ್ವನಾಥ್ ವೀರಭದ್ರಗೌಡ ಇವರು ತಮ್ಮ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಹಾಗೂ ಅದೇ ರೀತಿಯಾಗಿ ಉಪಾಧ್ಯಕ್ಷ ಸ್ಥಾನಕ್ಕೆ ಶ್ರೀ ಜಾಲಿಹಾಳ್ ಬಸವರಾಜ್ ಶಿವಪ್ಪ ಇವರು ತಮ್ಮ ನಾಮಪತ್ರವನ್ನು ಸಲ್ಲಿಸಿರುತ್ತಾರೆ. ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಕೇವಲ ಒಂದೊಂದೇ ನಾಮಪತ್ರಗಳು ಸಲ್ಲಿಕೆಯಾಗಿರುವುದರಿಂದ ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರವನ್ನು ಸಲ್ಲಿಸಿರತಕ್ಕಂಥ ಶ್ರೀ ಪಾಟೀಲ್ ವಿಶ್ವನಾಥ್ ವೀರಭದ್ರಗೌಡ ಇವರು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಈ ಮೂಲಕ. ಅದೇ ರೀತಿ ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರವನ್ನು ಸಲ್ಲಿಸಿರ್ತಕ್ಕಂಥ ಜಾಲಿಹಾಳ್ ಬಸವರಾಜ್ ಶಿವಪ್ಪ ಇವರು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಈ ಮೂಲಕ ಘೋಷಣೆ ಮಾಡಿದರು. ಚಿತ್ತರಿಗೆ ಚಿದ್ದುವತಿ ಮಹಾತಪಸ್ವಿ ಶ್ರೀ ವಿಜಯ ಮಹಾಂತ ಶಿವಗಳನ್ನ ಹಾಗೂ ಮುರ್ತುಜಾ ಖಾದರಿ ಅವರನ್ನ ಮನದಲ್ಲಿ ನಡೆಯುತ್ತಾ ಗುರುಮಾನ್ ಸ್ವಾಮಿಗಳ ಪಾದಕಮಲಗಳಿಗೆ ನಮಸ್ಕರಿಸುತ್ತಾ ಇಂದಿನ ಈ ಲಿಂಗವಂತ ಕಾಯಕ ಸಂಜೀವಿನಿ ಪತ್ತಿನ ಸಹಕಾರಿ ಸಂಘದ ಪ್ರಪ್ರಥಮವಾಗಿ ನಾನು ಎಲ್ಲ ನನ್ನ ಸಂಘದ ಷೇರುದಾರ ಬಾಂಧವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ನಮ್ಮ 15 ನಿರ್ದೇಶಕ ಮಂಡಳಿ ಚುನಾವಣೆ ನಡೆದಿತ್ತು. ಅದರಲ್ಲಿ 13 ಜನರನ್ನ ನಮ್ಮ ಷೇರುದಾರ ಬಾಂಧವರು ನಮ್ಮ ಸಂಘದ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಅದರಿಂದ ಮಗದೊಮ್ಮೆ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಇದೀಗ ತಾನೇ ಜರುಗಿದ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ 3ನೇ ಬಾರಿಗೆ ಅತ್ಯಂತ ನನ್ನ ಮೇಲೆ ವಿಶ್ವಾಸವನ್ನಿಟ್ಟು ಆಯ್ಕೆಯಾಗಿರುವ ನಮ್ಮ ನೂತನ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು ಕೂಡ ಒಮ್ಮತದಿಂದ ಅವಿರೋಧವಾಗಿ ನನ್ನನ್ನು ಅಧ್ಯಕ್ಷ ಸ್ಥಾನಕ್ಕೆ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ನಮ್ಮ ಸೋದರಾದ ಬಸವರಾಜ್ ಜಾಲಿಹಾಳ್ ಅವರನ್ನು ಕೂಡ ಆಯ್ಕೆ ಮಾಡಿದ್ದಾರೆ. ಅವರಿಗೂ ಕೂಡ ನಾನು ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇದೀಗ ನಮ್ಮ ಸಂಸ್ಥೆಯು ಪ್ರಾರಂಭವಾಗಿ 20 ವರ್ಷಗಳ ಒಂದು ಸೇವೆಯನ್ನ ಈ ಸಾರ್ವಜನಿಕ ಒಂದು ಹಣಕಾಸು ಪ್ರತಿಷ್ಠಿತ ಸಂಸ್ಥೆಯಾಗಿ ಇವತ್ತು ಹೊರಹೊಮ್ಮಲು ಇದಕ್ಕೆ ಇದು ಯಾರ ಕನಸಿನ ಕೂಸು ಅಂತಂದ್ರೆ ಲಿಂಗಾಯಕ ಡಾಕ್ಟರ್ ಗುರುಮಾಂತ ಸ್ವಾಮಿಗಳವರ ಒಂದು ಕನಸಿನ ಕೂಸು ಇದು. ಈ ಲಿಂಗವಂತ ಪತ್ತಿನ ಸಹಕಾರಿ ಸಂಘ ಮೊದಲು ಪ್ರಾರಂಭವಾಗಿದ್ದು ಶ್ರೀಮಠದಲ್ಲಿ ಈಗಾಗಲೇ ತಮಗೆ ಗೊತ್ತಿರುವಂತೆ ಬಡವರಿಗೆ ಉಚಿತ ಬಡ್ಡಿ ರಹಿತವಾದ ಸಾಲವನ್ನು ಕೊಡೋದ್ರ ಮುಖಾಂತರ ಪ್ರಾರಂಭವಾದ ಈ ಸಂಸ್ಥೆ ಇವತ್ತು ನಮ್ಮ ಎಲ್ಲ ಸರ್ವಧರ್ಮೀಯರಿಗೂ ಲಿಂಗಾಯತರಿಗೂ ಕೂಡ ಒಂದು ಹಣಕಾಸು ಒಂದು ಅವರು ಕೂಡ ಅಭಿವೃದ್ಧಿ ಹೊಂದಲಿ, ಅವರು ಕೂಡ ಬೇರೆ ಬೇರೆ ಉದ್ಯೋಗಗಳ ಕೈಗಾರಿಕೆಗಳನ್ನು ಮಾಡಲಿ ಅಂತ ಹೇಳಿ ಇವತ್ತು ನಮ್ಮ ಲಿಂಗಾಯಕ ಡಾಕ್ಟರ್ ಮಹಾಂತ ಸ್ವಾಮಿಗಳು ಈ ಸಂಸ್ಥೆಯನ್ನ ಕಟ್ಟಿದ್ರು. ಈ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರು ಸನ್ಮಾನ್ಯ ಶ್ರೀ GP ಪಾಟೀಲ್ರು. ಅವರು ಕೂಡ 10 ವರ್ಷದ ಕಾಲದವರೆಗೆ ಈ ಸಂಸ್ಥೆಯನ್ನ ಬೆಳೆಸಿ ಇವತ್ತು 3ನೇ ಅವಧಿಗೆ ನಾನು ಅಧ್ಯಕ್ಷನಾಗಿದ್ದೇನೆ. ಈ ಸಂಸ್ಥೆಗೆ ಯಾವುದೇ
ಪ್ರತಿ ವರ್ಷವೂ ಕೂಡ ನಾವು 15ರಿಂದ 20 ಲಕ್ಷ ಲಾಭಾಂಶವನ್ನು ತೋರಿಸ್ತಾ ಬಂದಿದ್ದೇವೆ. ಎಲ್ಲ ಸಾಲಗಾರರು ಕೂಡ ಸರಿಯಾದ ವೇಳೆಗೆ ಸಾಲವನ್ನು ಮರುಪಾವತಿಸಿ ಈ ಸಂಘದ ಅಭಿವೃದ್ಧಿಗೆ ಅವರು ಕೂಡ ಕಾರಣೀಭೂತರಾಗಿದ್ದಾರೆ. ಆದ್ದರಿಂದ ವಿಶ್ವಾಸವಿಟ್ಟು ಈ ಸಂಸ್ಥೆಯ ಅಧ್ಯಕ್ಷನ 3ನೇ ಅವಧಿಗೆ ನನ್ನ ಅಧ್ಯಕ್ಷನವನ್ನಾಗಿ ಅವಿರೋಧ ಮಾಡಿದ ಎಲ್ಲ ಸರ್ವ ಸದಸ್ಯರೇ ಹಾಗೂ ನನ್ನ ಆಡಳಿತ ಮಂಡಳಿಯವರಿಗೆ ನಾನು ಅವರಿಗೆ ಒಂದು ಅತ್ಯುತ್ತಮ ಕೆಲಸವನ್ನು ಮಾಡಿ ಅವರಿಗೆ ಒಂದು ಹೆಸರು ತರುವಂಥ ಕೆಲಸವನ್ನು ನಾನು ಮಾಡ್ತೀನಿ. ಆ ದೃಷ್ಟಿಯಿಂದ ಈಗಾಗಲೇ ನಾವು ಚಾಮರಾಜನಗರ ಹೊರತುಪಡಿಸಿ ಈ ಸಂಸ್ಥೆಯನ್ನು ಕರ್ನಾಟಕ ರಾಜ್ಯಾದ್ಯಂತ ಕಾರ್ಯವ್ಯಾಪ್ತಿಯನ್ನಾಗಿ ತೆಗೆದುಕೊಂಡಿವಿ. ಯಾಕಂದರೆ ಇವತ್ತು ನಮಗೆ ಕೆಲವೊಂದು ಕಾನೂನು ತೊಡಕುಗಳು ಬರ್ತಾ ಇದ್ವು. ನಾವು ಹೂಲಿಗೇರಿಯೊಳಗೆ ಆಸ್ತಿ ಇದ್ದರೆ ನಮ್ಮ ಬ್ಯಾಂಕ್ನಲ್ಲಿ ಸಾಲ ಕೊಡಕ್ಕೆ ಬರ್ತಿದ್ದಿಲ್ಲ. ಯಾಕಂದರೆ ಅದು ಕೊಪ್ಪಳ ಜಿಲ್ಲೆ ಹಾಕಿತ್ತು, ನಮ್ಮದು ಕಾರ್ಯವ್ಯಾಪ್ತಿ ಬರೀ ಬಾಗಲಕೋಟೆ ಜಿಲ್ಲೆ ಒಳಗನೆ ಇತ್ತು. ಆ ದೃಷ್ಟಿಯಿಂದ ನಾವು ಚಾಮರಾಜನಗರವನ್ನು ಹೊರತುಪಡಿಸಿ ಇವತ್ತು ರಾಜ್ಯಾದ್ಯಂತ ಒಂದು ಕಾರ್ಯವ್ಯಾಪ್ತಿಯನ್ನು ಮಾಡಲು ಕೂಡ ಅವಕಾಶವನ್ನು ತೆಗೆದುಕೊಂಡಿವಿ. ಯಾವುದೇ ಒಂದು ಕೈಗಾರಿಕೆಗಳಾಗಲಿ, ಇವತ್ತು ಗುಡಿ ಕೈಗಾರಿಕೆಗಳಾಗಲಿ, ಆಮೇಲೆ ಬಡ ಜನರಿಗೆ ಯಾವುದೇ ಒಂದು ಅವರು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಲು ಸಾಲವನ್ನು ನೀಡಲು ನಮ್ಮ ಸಂಸ್ಥೆ ಯಾವಾಗಲೂ ಸದೃಢವಾಗೈತೆ. ಅದಕ್ಕೆ ತಾವೆಲ್ಲರೂ ಈ ಸಂಸ್ಥೆಯ ಸದುಪಯೋಗವನ್ನು ತೆಗೆದುಕೊಳ್ಳಬೇಕು. ಅನಂತರ ಈ ಸಂಸ್ಥೆಯ ಒಂದು ಶ್ರೀಮಠದ ಶ್ರೀರಕ್ಷೆ ನೋಡಿ, ಅಜ್ಜವರು ನಮಗೆ ಇಲ್ಲಿ ಅವ್ರದೇ ಇದೆ ಜಾಗ, ಅವರು ಕೂಡ ಈ ಸಂಸ್ಥೆಗೆ ಜಾಗವನ್ನು ನೀಡಿ ಇವತ್ತು ತಮ್ಮ ಮಠದ ಎದುರಿಗೆ ಶ್ರೀರಕ್ಷವಾಗಿರಲಿ ಈ ಸಂಸ್ಥೆ ಅಂತ ನಾವು ಈ ಸಂಸ್ಥೆಯನ್ನು ಇಟ್ಕೊಂಡಾರ. ಕೆಲವೊಂದು ಕಡೆ ತಾವು ನೋಡ್ತಿರ್ಬೇಕು, ತಾವುಗಳು ಈಗ CC ಕ್ಯಾಮ್ರಾದ ಕಣ್ಣುಗಾವಲಿನಲ್ಲಿ ಇದ್ದೀರಿ ಅಂತ ಬೋರ್ಡ್ ಹಾಕಿರ್ತಾರೆ. ನಮ್ದು ಹೆಂಗಾಯ್ತಪ್ಪ ಅಂದ್ರೆ ಶ್ರೀ ವಿಜಯ ಮಹಾಂತ ಶ್ರೀಗಳ ಕಣ್ಣುಗಾವಲಿನಲ್ಲಿದೆ ಸಂಸ್ಥೆ ಅಂತ ಹೇಳಕ ನಾನು ಅತ್ಯಂತ ಹೆಮ್ಮೆಯಿಂದ ಹೇಳ್ಕೊಂತೀನಿ. ಅದಕ್ಕೆ ಇಂಥ ಸಂಸ್ಥೆಗಳಿಗೆ ನನಗೆ ಸೇವೆ ಮಾಡಲು ಅವಕಾಶ ಮಾಡಿಕೊಟ್ಟ ಎಲ್ಲ ಮಹನೀಯರಿಗೂ, ಎಲ್ಲ ಸರ್ವ ಸದಸ್ಯರಿಗೂ, ಎಲ್ಲ ಆಡಳಿತ ಮಂಡಳಿಯವರಿಗೂ ಕೂಡ ನಾನು ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇದೇ ಸಹಾಯ ಸಹಕಾರ ಎಲ್ಲ ಸದಸ್ಯರಿಂದ ಹಾಗೂ ಆಡಳಿತ ಮಂಡಳಿ ಸದಸ್ಯರು ಕೂಡ ನನಗೆ ನೀಡಲಿ ಅಂತಂದು ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಂತ ನನ್ನೊಂದೆರಡು ಮಾತುಗಳ ವಿರಾಮ ಕೊಡ್ತೇನೆ. ಧನ್ಯವಾದ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಲಿಂಗವಂತ ಕಾಯಕ ಸಂಜೀವಿನಿ ಪತ್ತಿನ ಸಹಕಾರ ಸಂಘ ನಿಯಮಿತ ಇಳಕಲ್ ಇದರ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯಲ್ಲಿ ನನ್ನನ್ನು ಉಪಾಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆ ಮಾಡಿದಂಥ ಎಲ್ಲ ಗೌರವಾನ್ವಿತ ಷೇರುದಾರರು ಮತ್ತು ಆಡಳಿತ ಮಂಡಳಿಯವರಿಗೂ ಕೃತಜ್ಞತೆಯನ್ನು ಸಲ್ಲಿಸಿ ನಮಸ್ಕಾರ. ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.